ಕರ್ನಾಟಕ ರೈತ ಜನಸೇನಾ ಮುಖಾಂತರ 10 ಸಾಮಾಜಿಕ ಕೆಲಸಗಳಲ್ಲದೆ ರಕ್ತದಾನ ಶಿಬಿರ ಆಯೋಜಿಸುತ್ತಾ ಬಂದಿರುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷೆ ಸಿಎನ್ ಸುಷ್ಮಾ ಶ್ರೀನಿವಾಸ್ ಅವರೊಂದಿಗೆ ಸಾಮಾಜಿಕ ಕಳಕಳಿಯುಳ್ಳ ಸಮಾಜ ಸೇವಕ ಹಾಗೂ ತಾಲೂಕಿನ ಕಂಡಕನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಧರ್ಮದರ್ಶಿ ಕೂಡ ಆಗಿರುವ ಜಿಕೆ ಧನಗೋಪಾಲ್ ಅವರು ಜೊತೆಗೂಡಿದ್ದು ಕರ್ನಾಟಕ ರೈತ ಜನಸೇನಾ ರಾಜ್ಯ ಗೌರವಾಧ್ಯಕ್ಷರಾಗಿ ಅವರಿಗೆ ನೇಮಕ ಮಾಡಲಾಗಿದ್ದು ಎಂದು ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ನೇಮಕಾತಿ ಆದೇಶ ಪತ್ರ ನಗರದ ಪತ್ರಕರ್ತ ಭವನದಲ್ಲಿ ಆಪರೇಷನ್ ಸಿಂಧೂರ್ ವೇಳೆ ಹುತಾತ್ಮರಾದ ವೀರ ಯೋಧರಿಗೆ ಗೌರವ ಸಮರ್ಪಣೆಗಾಗಿ ಕರ್ನಾಟಕ ರೈತ ಜನಸೇವಾ ವತಿಯಿಂದ ರಕ್ತದಾನ ಶಿಬಿರದ ನಂತರ ನೀಡಿದರು. ಕರ್ನಾಟಕ ರೈತ ಜನಸೇವಾ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ನೀಡಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಸಂಘಟನೆ ಏಳಿಗೆಗೆ ಹಗಲಿರುಳು ಶ್ರಮಿಸಬೇಕೆಂದರು. ಇನ್ನು ಆದೇಶ ಪತ್ರ ಸ್ವೀಕರಿಸಿ ಮಾತನಾಡಿದ ಜನಸೇನಾ ರೈತ ಗೌರವಾಧ್ಯಕ್ಷ ಜಿಕೆ ಧನಗೋಪಾಲ್, ನೀಡಿರುವ ಜವಾಬ್ದಾರಿಯನ್ನು ಎಲ್ಲರ ಸಹಕಾರದಿಂದ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ತಿಳಿಸಿದರು. ಧನಗೋಪಾಲ್ ಅವರ ನೇಮಕಕ್ಕೆ ಸಂತಸ ವ್ಯಕ್ತಪಡಿಸಿರುವ ಕಂಡಕನಹಳ್ಳಿಯ ಗ್ರಾಮಸ್ಥರು ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಜನಸೇನಾ ರೈತ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿರುವ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಅವರು ಮೊನ್ನೆ ಒಂದ್ಸರಿ ಭೇಟಿ ಆಗಿದ್ವಿ. ನಾವು ಸುಮಾರು 2-3 ಸರಿ ಭೇಟಿ ಆದಾಗ ಅವ್ರನ್ನ ಮಾತು ಹೇಳಿದ್ರು, ಅಕ್ಕ ನಾನು ನಿಮ್ಮ ತಮ್ಮ ನಿಮ್ಮ ಜೊತೆ ಹೆಜ್ಜೆ ಹಾಕ್ಬೇಕು ಅನ್ಕೊಂಡಿದ್ದೀನಿ, ನಿಮ್ಮ ಸಂಘಟನೆಯಲ್ಲಿ ನನ್ನನ್ನು ತೊಡಸ್ಕೋತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಮ್ಮದೆಲ್ಲ ಸಂಘಟನೆ, ನಿಮ್ಮದೇ ಸಂಘಟನೆ, ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಬೇಡ ಅಂತ. ಒಳ್ಳೆ ವ್ಯಕ್ತಿತ್ವ ಇರುವಂತವ್ರು